ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿಯಲ್ಲಿ ಇರುವ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕಗಳು ನಿರ್ವಹಣೆ ಇಲ್ಲದೆ ಹಾಳಾಗುತ್ತಿದ್ದು, ಕೂಡಲೇ ಸರ್ಕಾರ ಸ್ಥಳೀಯ ಆಡಳಿತಕ್ಕೆ ಅಥವಾ ಯಾವುದಾದ್ರೂ ಇಲಾಖೆಗೆ ಹಸ್ತಾಂತರ ಮಾಡಬೇಕು. ನಮ್ಮ ಸ್ವಾತಂತ್ರ್ಯ ಹೋರಾಟ ನಡೆಸಿದ ಹೋರಾಟಗಾರರಿಗೆ ಗೌರವವನ್ನ ನೀಡುವುದರ ಜೊತೆಗೆ ಮುಂದಿನ ತಲೆಮಾರಿಗೆ ಇದರ ಬಗ್ಗೆ ತಿಳಿಸಬೇಕು ಎಂದು ಸಿದ್ದಾಪುರ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಿದ್ದಾಪುರವನ್ನ ದಕ್ಷಿಣ ಬಾರ್ಡೋಲಿ ಎಂದು ಕರೆಯುತ್ತಾರೆ. ವಿಶೇಷವಾಗಿ ಇಲ್ಲಿ ಮಹಿಳೆಯರು ಪಾಲ್ಗೊಂಡು ಸ್ವಾತಂತ್ರ್ಯ ಹೋರಾಟವನ್ನ ನಡೆಸಿದ್ದಾರೆ. ಆ ನೆನಪಿಗಾಗಿ ಇಲ್ಲಿ ಮಹಿಳಾ ಹೋರಾಟಗಾರರ ಸ್ಮಾರಕ ಹಾಗೂ ಬಂದಿಖಾನೆಗಳನ್ನ ನಿರ್ಮಿಸಿ ಮುಂದಿನ ತಲೆಮಾರಿಗೆ ನೆನಪಿಸುವಂತಹ ಕೆಲಸ ಮಾಡಲಾಗಿತ್ತು. ಆದರೆ ಅದು ನಿರ್ವಹಣೆ ಇಲ್ಲದೆ ಇರುವುದರಿಂದ ಬೀಳುವ ಹಂತಕ್ಕೆ ತಲುಪಿದ್ದು ಮಾಡಿದ ಎಲ್ಲಾ ಸ್ಮಾರಕಗಳು ಹಾಳಾಗ್ತಾ ಇದೆ. ಜೋಗ ಜಲಪಾತದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ ಇರುವುದರಿಂದ ಸಾಗರದ ಮೂಲಕ ಹೊನ್ನಾವರಕ್ಕೆ ಹೋಗುವಂತ ಪ್ರವಾಸಿಗರು ಇಲ್ಲಿ ಭೇಟಿ ನೀಡುವುದರಿಂದ ಪ್ರವಾಸಿಗರು ಕೂಡ ಇಲ್ಲಿನ ಮಹಿಳೆಯರ ಧೈರ್ಯದ ತ್ಯಾಗದ ಬಗ್ಗೆ ತಿಳಿಯುತ್ತದೆ. ಕೂಡಲೇ ಇಲ್ಲಿ ದುರಸ್ತಿ ಕೆಲಸ ಆಗಬೇಕು ಎಂದು ಒತ್ತಾಯಿಸಿದ್ರು. ಹೋರಾಟಕ್ಕೆ ಆ ಜಾಗದಲ್ಲಿ ಕೂತು ಏನು ಮಹಿಳೆಯರು ಅಲ್ಲಿ ಹೋರಾಟ ಮಾಡಿದ್ರು ಅದರ ನೆನಪಿನಗೋಸ್ಕರ ಒಂದು ಮಹಿಳೆಯರ ಉದ್ಯಾನವನವನ್ನು ಕಳೆದ ಒಂದು 15 ವರ್ಷದ ಹಿಂದೆ ನಮ್ಮ ವಿಶ್ವೇಶ್ವರಯ್ಯ ಕಾಯ್ದೆ ಉಸ್ತುವಾರಿ ಸಚಿವರಿದ್ದ ಸಂದರ್ಭದಲ್ಲಿ ಅಲ್ಲಿ ನಿರ್ಮಾಣ ಮಾಡಿತ್ತು. ಆ ಜಾಗ ಈಗ ಅವ್ಯವಸ್ಥೆಯಾಗಿ ಕೂಡಿದೆ. ಗಿಡ ಗಂಟೆಗಳನ್ನು ಬೆಳೆದು ಯಾರು ಅಲ್ಲಿ ಕಾಲು ಹಾಕುವ ಸ್ಥಿತಿಯಲ್ಲಿಲ್ಲ. ಮೊನ್ನೆ ನಮ್ಮ ಯುವ ಮೋರ್ಚಾದ ವತಿಯಿಂದ ಸ್ವಚ್ಛತಾ ಆಂದೋಲನ ಕೂಡ ಹಮ್ಮಿಕೊಂಡಿದ್ರು. ಅದನ್ನು ಸ್ವಲ್ಪ ಶುದ್ಧೀಕರಿಸಿ ಬಂದಿದ್ದಾರೆ. ಅಲ್ಲಿ ಏನು ಅವ್ಯವಸ್ಥೆ ಆಗಿದೆ ಅದನ್ನು ಸರಿಪಡಿಸಬೇಕು ಅಂತೇಳಿ ನಾವು ಇವತ್ತು ತಹಸೀಲ್ದಾರ್ ಮೇಡಮ್ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಯುವ ಮೋರ್ಚಾದ ವತಿಯಿಂದ ನಾವೆಲ್ಲ ಮಂಡಲದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಮನವಿಯನ್ನು ನೀಡ್ತಾ ಇದ್ದೀವಿ. ಸ್ಮಾರಕ ಸ್ವಚ್ಛತೆ ಬಗ್ಗೆ ಮನವಿಯನ್ನು ಕೊಡಲಿಕ್ಕೆ ಆಗಮಿಸಿರುವಂಥ ನಮ್ಮ ತಾಲೂಕಿನಲ್ಲಿ ಸ್ವತಂತ್ರ ಹೋರಾಟಗಾರರ ಸಂಖ್ಯೆ ಸುಮಾರು 900,000ಕ್ಕಿಂತ ಹೆಚ್ಚು. ಅದರಲ್ಲಿ ಪುರುಷರು ಮತ್ತು ಮಹಿಳೆಯರು ಸಹ ಭಾಗಿಯಾಗಿರುವಂಥದ್ದು. ಫಸ್ಟು ನಮ್ಮ ತಾಲೂಕು 2ನೇ ಅಂಕೋಲ. ಸನ್ಮಾನ್ಯ ವಿಶ್ವೇಶ್ವರಯ್ಯ ಕಾಗೇರಿ ಸಾಹೇಬರವರು ಮಂತ್ರಿ ಇದ್ದಾಗ ಸಭಾಧ್ಯಕ್ಷರಿದ್ದಾಗ ಇಲ್ಲಿ ಮಹಿಳೆಯರ ಸ್ಮಾರಕ ಭವನ, ಸ್ವತಂತ್ರ ಹೋರಾಟಗಾರರ ಸ್ಮಾರಕ ಭವನವನ್ನು ಅಲ್ಲಿ ನಿರ್ಮಾಣ ಮಾಡಿದ್ರು. ಅದು ಈಗ ಒಂದು 2-3 ವರ್ಷದ ಈ ಕಡೆ ಸ್ವಚ್ಛತೆ ಇಲ್ಲದೆ ಅವ್ಯವಸ್ಥೆಯಿಂದ ನಿರ್ಮಾಣ ಆಗಿದೆ. ಮೊನ್ನೆ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರು ಯುವ ಮೋರ್ಚಾದ ತಂಡ ಹೋಗಿ ಅದು ಸ್ವಚ್ಛತಾ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅದು ಸ್ವಚ್ಛತೆ ಇಡಬೇಕು, ಅಲ್ಲಿ ವಾರಕ್ಕೊಂದ್ಸರಿ ಕ್ಲೀನ್ ಆಗಬೇಕು, ಬಹಳ ನೀಟಾಗಿರುವ ವ್ಯವಸ್ಥೆಯಲ್ಲಿ ಮಾನ್ಯ ತಹಸೀಲ್ದಾರ್ ನೋಡ್ಕೊಳ್ಬೇಕು ಅನ್ನುವಂಥ ವಿನಂತಿಯ ಮೇರೆಗೆ ನಾವು ಮನವಿಯನ್ನು ಕೊಡಲಿಕ್ಕೆ ನಮ್ಮ ಯುವ ಮೋರ್ಚಾದ ವತಿಯಿಂದ ಬಂದಿದ್ದೇವೆ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಸ್ವತಂತ್ರ ಹೋರಾಟಗಾರರ ಭವನವನ್ನು ಆಗಬೇಕು ಅಂತೇಳಿ ಅಂದಿನ ಸಭಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿಶ್ವೇಶ್ವರಯ್ಯ ಕಾಗೇರಿ ಅವರು ಏನು ಮಂಜೂರಿ ಮಾಡಿಸಿದ್ರು ಅದು ಪುನಃ ಆ ಜಾಗದಲ್ಲಿ ಆಗಬೇಕು, ಸ್ವತಂತ್ರ ಭವನವನ್ನು ಆಗಬೇಕು ಅನ್ನುವಂಥ ವಿಚಾರವನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಮುಂದಿನ ದಿನದಲ್ಲಿ ನಮ್ಮ ತಾಲೂಕಿನಲ್ಲಿ ಸ್ವತಂತ್ರ ಹೋರಾಟಗಾರರು ಜಾಸ್ತಿ ಸಂಖ್ಯೆಯಲ್ಲಿ ದೇಶಕ್ಕಾಗಿ ಏನು ಶ್ರಮಿಸಿದ್ದಾರೆ ಅದನ್ನು ಇಡೀ ನಮ್ಮ ರಾಜ್ಯ ತುಂಬ ಮತ್ತು ದೇಶವ್ಯಾಪಿ ಅದನ್ನ ಪ್ರಚಾರ ಆಗಬೇಕು ಅಂತಂದರೆ ನಮ್ಮ ತಾಲೂಕಿನಲ್ಲಿ ಸ್ಮಾರಕ ಭವನ ಆಗಲೇಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾರೆ. ಮನೆಯಲ್ಲೂ ಮುಟ್ಟಬೇಕು, ಮನೆಯಲ್ಲೂ ಮಾಡೋದನ್ನ ಸನ್ಮಾನ್ಯ ನಮ್ಮ ದೇಶದ ನರೇಂದ್ರ ಮೋದಿಯವರ ಆದೇಶದ ಮೇರೆಗೆ ನಾವು ಎಲ್ಲ ಕಡೆಯೂ ಹಾರಿಸ್ಬೇಕು, ಮನೆಯಲ್ಲಿ ಹಾರಿಸ್ಬೇಕು ಅನ್ನೋಂತ ಹೇಳಿ ನಾವು ತಿಳಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಮಹಿಳಾ ಸ್ವತಂತ್ರ ಹೋರಾಟಗಾರರ ಸ್ಮಾರಕ ಭವನ ಏನಿದೆ ಅನ್ನು ಇನ್ನೂ ಒಳ್ಳೆ ರೀತಿಯಿಂದ ಅಲ್ಲಿ ಇರಲಿ, ಸ್ವಚ್ಛತೆ ಕಾಪಾಡಿ. ಈ ಸಂದರ್ಭದಲ್ಲಿ ಸಿದ್ದಾಪುರ ತಾಲೂಕಾ ಮಂಡಲದ ಅಧ್ಯಕ್ಷ ಎಂಕೆ ತಿಮ್ಮಪ್ಪ, ಬಿಜೆಪಿ ಜಿಲ್ಲಾ ವಿಶೇಷ ಆಹ್ವಾನಿತರಾದ ಮಾರುತಿ ನಾಯ್ಕ್ ಹೊಸೂರು, ಕೃಷ್ಣಮೂರ್ತಿ ಕಡಗೇರಿ, ಸುರೇಶ್ ನಾಯ್ಕ್ ಬಾಲಿಕೊಪ್ಪ, ಜಿಲ್ಲಾ ಎಸ್ಸಿ ಮೋರ್ಚಾದ ಅಧ್ಯಕ್ಷ ನಂದನ್ ಬೋರ್ಕರ್, ಮಂಡಲದ ಪ್ರಧಾನ ಕಾರ್ಯದರ್ಶಿ ತೋಟಪ್ಪ ನಾಯ್ಕ್, ಯುವ ಮೋರ್ಚಾದ ಅಧ್ಯಕ್ಷ ಎಜಿ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಭಟ್, ಒಬಿಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ ಐಸೂರು, ಪ್ರಮುಖರಾದ ರವಿಕುಮಾರ್ ನಾಯ್ಕ್, ವಿನಯ್ ಹೊನ್ನೆಗುಂಡಿ, ವಿಜಯ್ ಹೆಗಡೆ, ಗಿರೀಶ್ ಶೇಟ್, ಬಿ ವೆಂಕಟೇಶ್, ಶಿವು ಕೊಂಡ್ಲಿ, ಕಮಲಾಕರ್ ಗೌಡ, ಸಂಜಯ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು.
ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.